ಸತ್ಯದ ತುಡರಿಯೇ ತುಳುನಾಡು ಬುಲ್ಪಾತುಂಡು ನಿತ್ಯದ ಪೂಜೆಗೆ ಜನಮಾನಿ ಸಾಲುಂತುಂಡು ಕೊಡಿಯಡಿಟ ದೈವಲೆ ನಸಿನಿರರ್ತನ ಗಗ್ಗರದ ಸೇವೆನ ನಿನ ಬಯತ ನುಡಿತವ ಮೈಮೆನ ಕೇನು ನವೆ ನಮ ಭಾಗ್ಯನ ಜೀಟಿಗೆದ ಬುಲ್ಪುಯೇ ಸತ್ಯುಲೆನ ಸಿಂಗಾರಯೇ ಸುದ್ದಿ ಬಿಡುಗಡೆ ಪತ್ರಿಕೆ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಭ್ರಷ್ಟಾಚಾರ ಹಾಗೂ ಲಂಚದ ವಿರುದ್ಧ ಆಂದೋಲನ ಮಾಡ್ತಾ ಇರೋ ತಮಗೆಲ್ಲ ಗೊತ್ತಿರುವ ವಿಚಾರ. ಇದು ನಿರಂತರ ಆಗಿರಬೇಕು ಎಂಬ ನೆಲೆಯಲ್ಲಿ ಇದೀಗ ಬಲದ ಕೈ ಮುಂದೆ ಚಾಚಿ ನಾನು ಹೇಳಿದ ಹಾಗೆ ನೀವು ಹೇಳಬೇಕು ಅಂತ ಕೇಳಿಕೊಡ್ತಿದ್ದೇನೆ. ಈ ಊರು ನಮ್ಮದು, ಇಲ್ಲಿಯ ನೆಲ ಜಲ ವಾಯು ಸಂಪತ್ತು ಕಟ್ಟಡ ಶಾಲೆ ಸೊಸೈಟಿ ರಸ್ತೆ ಸಂಘ ಆಡಳಿತ ಎಲ್ಲವೂ ನಮ್ಮದೇ, ನಮಗಾಗಿ ಇರುವಂಥದ್ದು. ಅಧಿಕಾರಿಗಳು ಜನಪ್ರತಿನಿಧಿಗಳು ನಮ್ಮವರು, ನಮ್ಮ ಸೇವೆಗಾಗಿ ಇರುವವರು. ಇದು ಯಾವುದೇ ಪಕ್ಷದ ಸ್ವಾತಂತ್ರ್ಯವಲ್ಲ, ನಮ್ಮ ಜನರ ಸ್ವಾತಂತ್ರ್ಯ. ಲಂಚ ಭ್ರಷ್ಟಾಚಾರ ನಿರ್ಮೂಲನೆಯೇ ದೊಡ್ಡ ಜನಸೇವೆ ಮತ್ತು ದೇಶ ಸೇವೆ. ಉತ್ತಮ ಸೇವೆಗೆ ಪುರಸ್ಕಾರ, ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ. ಲಂಚ ಎಂದರೆ ದರೋಡೆ, ಭ್ರಷ್ಟಾಚಾರ ಎಂದರೆ ದೇಶದ್ರೋಹ. ಲಂಚ ಭ್ರಷ್ಟಾಚಾರ ಮುಕ್ತ ಊರು, ತಾಲೂಕು, ರಾಜ್ಯ, ದೇಶ ನಮ್ಮದಾಗಲಿ. ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಒಂದು ಅಪರೂಪದ ಒಳ್ಳೆಯ ಕಾರ್ಯಕ್ರಮ ಅಂತ ಅನಿಸಿದೆ. ರಾಜಣ್ಣವ್ರನ್ನ ಕರೆದಾಗ ಭಾಳ ಸಂತೋಷದಿಂದ ಭಾಗವಹಿಸಿದ್ದಕ್ಕೆ ನಿಮ್ಮನ್ನೆಲ್ಲ ಭೇಟಿಯಾಗೋದು ಒಂದು ಸಂತೋಷ ವಿಚಾರ. ನಾನು ತುಂಬ ಕೃಷಿ ಸಚಿವರು ಭೇಟಿಯಾಗಲಿಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತೇನೆ, ಮಾತಾಡಲಿಕ್ಕೆ ಕೃಷಿ ಸಚಿವರ ಮೀಟಿಂಗ್ ಪ್ರಯತ್ನ ಮಾಡ್ತೇನೆ. ಅವರೆಲ್ಲರೂ ಕೂಡ ಶ್ವೇತರೊಟ್ಟಿಗೆ ತುಂಬ ಸತಿ ಮಾತಾಡ್ತಾ ಇರ್ತೇನೆ. ಆದರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಗ್ರಾಮ ಮಟ್ಟದಲ್ಲಿ ಭಾಳ ಅತ್ಯುತ್ತಮ ಸೇವೆಯನ್ನು ಮಾಡ್ತಾ ತಮ್ಮ ಉದ್ಯೋಗವನ್ನು ಯಶಸ್ವಿಯಾಗಿ ನಡೆಸ್ತಾ ಇರುವವರು. ನಿಮಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತೇನೆ. ನೀವು ಊರಲ್ಲಿ ಪ್ರೀತಿ ಪಾತ್ರರು, ವಿಶ್ವಾಸಗಾರರು ಮತ್ತು ಎಲ್ಲರಿಗೊಟ್ಟಿಗೆ ಇರುವ ಬೇರೆಯವರು. ಆದ್ದರಿಂದ ಸುದ್ದಿ ಬಿಡುಗಡೆ ನಿಮ್ಮೊಟ್ಟಿಗೆ ನಿರಂತರ ಸಂಪರ್ಕ ಇಟ್ಟುಕೊಂಡದ್ದು. ಯಾಕೆಂದರೆ ಜನರೊಟ್ಟಿಗೆ ಇರುವವರು, ಜನರ ಸಮಸ್ಯೆಗಳನ್ನು ಗೊತ್ತಿದ್ದವರು, ಜನರ ಅಭಿವೃದ್ಧಿಗೆ ಸಮಸ್ಯೆಯವರು ಸ್ಪಂದಿಸುವವರು. ನಾವು ಪತ್ರಿಕೆ ಒಟ್ಟಿಗೆ ಬೆರೆಯಬೇಕು ಅಂತ ಕಾರಣದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ಬಂದಿದ್ದೇವೆ. ಸುದ್ದಿ ಚಾನಲ್ ಮತ್ತು ಪತ್ರಿಕೆ ಸದಾ ನಿಮ್ಮನ್ನು ಗುರುತಿಸಲಿಕ್ಕೆ ಪ್ರಯತ್ನ ಮಾಡುತ್ತದೆ, ನಿಮ್ಮೊಟ್ಟಿಗೆ ಇರಲಿಕ್ಕೆ ಪ್ರಯತ್ನ ಮಾಡ್ತೇವೆ. RT ಅಂದರೆ ನಮ್ಗೆ ಗೊತ್ತಿದೆ, ಜುಲೈ 15ರಿಂದ ಆಗಸ್ಟ್ 15ವರೆಗೆ ತಿಂಗಳು. RT ತಿಂಗಳಂದರೆ ಈಗಿನ ಕಾಲಕ್ಕೆ ನೀವು RT ತಿಂಗಳು ಬೇರೆ. ಹಿಂದಿನ ಕಾಲದಲ್ಲಿ 50 ವರ್ಷ 100 ವರ್ಷದ ಹಿಂದಿನ RT ತಿಂಗಳು ನೋಡಿದರೆ ಅವತ್ತಿನ ಚಿತ್ರಣ ಇವಾಗ ನೆನೆಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ
ಮಳೆಗಾಲದಲ್ಲಿ ಹೊಳೆಗಳು ತುಂಬ ಹರಿಯುತ್ತವೆ, ರಸ್ತೆಗಳು ತುಂಬ ಹರಿಯುತ್ತವೆ, ಸೇತುವೆಗಳು ಇಲ್ಲದ ಊರಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಈಗ ಒಂದು 50 ವರ್ಷಗಳ ಹಿಂದೆ ಯೋಚನೆ ಮಾಡಿದರೆ ಸುಳ್ಯ ತಾಲೂಕಲ್ಲಿ ಸೇತುವೆಗಳು ಇರಲಿಲ್ಲ, ಸರಿಯಾದ ರಸ್ತೆಗಳಿರಲಿಲ್ಲ. ಆ ಊರ ಸಂಬಂಧದಲ್ಲಿ ನೀವು ಊರಿಗೆ ಹೋಗುವುದು ಹೇಗೆ, ಒಂದು ಊರಿಂದ ಇನ್ನೊಂದು ಊರಿಗೆ ಬರುವುದು ಹೇಗೆ? ಮಳೆಗಾಲ ಅಂದರೆ ಸಂಪರ್ಕ ಕಡಿತ ಅಂತ ಅರ್ಥ. ಅದು ಆಟಿ ತಿಂಗಳಲ್ಲಂತೂ ಸಂಪೂರ್ಣ ಸಂಪರ್ಕ ಕಡಿತ. ಯಾಕೆಂದರೆ ನಿಮಗೆ ಗೊತ್ತಿದೆ, ಮಳೆ ಹಾನಿ, ನೆರೆ ಹಾನಿ, ಮರಗಳ ಕಾಲೆ, ಈ ಕಾಲದ ಘಟ್ಟದಲ್ಲಿ ಕೂಡ ಜನಗಳಿಗೆ ಓಡಾಡಲಿಕ್ಕೆ ತೊಂದರೆ ಆಗ್ತದೆ, ಹಾನಿಗಳು ಉಂಟಾಗ್ತದೆ. ಆ ಸಮಯದಲ್ಲಿ ಮೊದಲು ಮನೆಗಳಲ್ಲಿ ಸ್ಟೋರ್ ರೂಮ್ಗಳಿರಲಿಲ್ಲ, ಏನು ಬೆಳೀತಿದ್ವೋ ಫ್ರಿಡ್ಜ್ಗಳಿರಲಿಲ್ಲ, ಊರಲ್ಲಿ ಏನು ಸಂಪಾದನೆ ಮಾಡ್ತಿದ್ದೇವೋ ಅದು ಇಟ್ಟುಕೊಳ್ಳೋ ವ್ಯವಸ್ಥೆಗಳಿರಲಿಲ್ಲ, ಮಳಿಗೆಗಳಿರಲಿಲ್ಲ. ಎಲ್ಲೋ ಒಂದು ಭಂಡಾರ, ಒಂದು ಬಂಡಸಾಲೆ ಅಂತ ಇರ್ತಿತ್ತು. ಸುಳ್ಳಿಯಲ್ಲಿ ಒಂದು ಬಂಡಸಾಲೆ, ಉಪ್ಪಳ್ಳಿ ಒಂದು ಬಂಡಸಾಲೆ. ಆ ಬಂಡಸಾಲೆಯಲ್ಲಿ ಎಲ್ಲ ವಸ್ತುಗಳು ಬೇಕಾದ ದೊರಕ್ತಿದ್ದೆವು, ಜನಗಳು ಅಲ್ಲೆಲ್ಲಿ ತೊಗೊಂಡೋಗಿ ಉಳಿಸ್ಕೊಳ್ತಿದ್ದವು. ಹಳ್ಳಿಗಳಲ್ಲಿ ಮಳಿಗೆಗಳಿರಲಿಲ್ಲ, ಈ ರೀತಿಯ ಸ್ಟೋರ್ಗಳಿರಲಿಲ್ಲ. ನಿಮ್ಮ ವಸ್ತುಗಳು, ಜೀವನಕ್ಕೆ ಬೇಕಾದ ವಸ್ತುಗಳು ದೊರಕ್ತಿಲ್ಲ. ಈ ಕಾಲಘಟ್ಟವನ್ನು ನೀವು ಯೋಚನೆ ಮಾಡಿಕೊಂಡಾಗ ಅವತ್ತಿನ ಬದುಕು ಭಾಳ ಕಷ್ಟಕರವಾಗಿದ್ದ ಸಮಯ. ಆಟಿ ತಿಂಗಳಲ್ಲಿ ಮಳೆ ಗಾಳಿ ಜಾಸ್ತಿ, ಕಾಯಿಲೆಗಳು ಜಾಸ್ತಿ, ಉತ್ಪನ್ನಗಳಿಲ್ಲ, ಇರುವ ಉತ್ಪನ್ನಗಳನ್ನು ಕಳೆದುಕೊಳ್ಳೋ ಕಾಲ, ಕೆಲಸ ಇಲ್ಲದ ಕಾಲ. ಆ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ಜನಗಳು ಏನು ಮಾಡ್ತಾಯಿದ್ರು ಅಂದರೆ, ತಮ್ಮ ಪರಿಸರದಲ್ಲಿ ಆ ಕಾಡಿನ ಉತ್ಪನ್ನಗಳು, ಕಣಿಲೆ, ಇನ್ನು ಸೇವು, ಏನು ಉತ್ಪನ್ನ, ಗೆಡ್ಡೆ ಗೆಣಸುಗಳು, ಆಹಾರಗಳು ಏನಂದರೆ ಅದನ್ನು ಎಲ್ಲಿ ಹೋಗಿ ತಂದು ಅದನ್ನು ಬಳಸಿಕೊಂಡು ತಿನ್ನುವಂಥದ್ದು. ಆಟಿ ತಿಂಗಳಲ್ಲಿ ಇವತ್ತು ನೀವು ಏನು ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅದು ಪ್ರಕೃತಿ ಕೊಟ್ಟದ್ದು, ಪ್ರಕೃತಿಯಲ್ಲಿ ಬಂದದ್ದು, ಬೆಳೆಸಿದ್ದಲ್ಲ. ಹೆಚ್ಚಿನವೆಲ್ಲ ಪ್ರಕೃತಿ ವಸ್ತುಗಳನ್ನು ಅದನ್ನು ಕಟ್ಟಿ ಆಟಿ ತಿಂಗಳನ್ನು ದಾಟಿಸ್ತಿದ್ದು. ಆಟಿ ಕಳೆದ ಮೇಲೆ ಸಮೃದ್ಧಿಯ ಕಾಲ ಮತ್ತು ಬೆಳೆಗಳ ಉತ್ಪನ್ನಗಳ ಕಾಲ. ಆದ್ದರಿಂದ ಆಟಿ ತಿಂಗಳದ ಕಷ್ಟದ ಕಾಲ ಅಂತ ನೆನೆಸಿಕೊಂಡ್ರು. ಅದನ್ನು ನೆನೆಸಿಕೊಂಡಾಗ ನಮ್ಮ ಹಿರಿಯರು ಭಾಳ ಕಷ್ಟಪಟ್ಟು ಬದುಕಿದ್ದಾರೆ, ನಮ್ಮನ್ನೆಲ್ಲ ವಿದ್ಯೆ ಕಳಿಸಿದ್ದಾರೆ. ಅವರು ಊರಲ್ಲಿದ್ದರೂ ಕೂಡ ಎಲ್ಲರಿಗೂ ವಿದ್ಯೆ ಕೊಟ್ಟಿದ್ದಾರೆ. ಇವತ್ತಿಲ್ಲಿ ನಮ್ಮಲ್ಲಿ ಕೂತವರೆಲ್ಲರೂ ಕೂಡ ವಿದ್ಯಾವಂತರು, ಶ್ರೀಮಂತರಾಗಿದ್ದೀರಿ, ಉದ್ಯೋಗವಂತರಾಗಿದ್ದೀರಿ. ಅದಕ್ಕೆ ನಮ್ಮ ಹಿರಿಯರ ಕೊಡುಗೆ ಭಾಳ ಮುಖ್ಯ ಅಂತ ಹೇಳ್ತಾ ಅವರು ನೆನೆಸಿಕೊಳ್ಳೋದು ಕೂಡ ನಮ್ಮ ಕಾರ್ಯಕ್ರಮ ಆಗಿರ್ತದೆ. ಆಟಿ ತಿಂಗಳಲ್ಲಿ ಒಂದು ವಿಶೇಷ ಏನಂದರೆ, ಆ ಸಂದರ್ಭಗಳಲ್ಲಿ ಒಂದು ಹುಡುಗಿ ಮದುವೆಯಾಗಿ ತವರು ಮನೆಗೆ ಮದುವೆಯಾಗಿ ಕೊಟ್ಟ ಹುಡುಗಿಯನ್ನು, ಸೊಸೆಯನ್ನು ಅವತ್ತು ಮನೆಯವರು ಆಟಿ ಕೂತ್ಕೊಳ್ಳಿದ್ದು ಕರ್ಕೊಂಡು ಬರ್ತಿದ್ರು. ಆಟಿ ಕರ್ಕೊಂಡು ಬರ್ತಿದ್ರು. ಯಾಕೆಂದರೆ ಕಷ್ಟದ ಸಮಯದಲ್ಲಿ ನನ್ನ ಮಗಳು ಅಲ್ಲಿ ಇರೋದು ಬೇಡ, ಮಾವನ ಮನೆಯಲ್ಲಿ, ಅಲ್ಲಿ ತವರಲ್ಲಿದ್ದಾಗ ಅವಳು ಸರಿಯಾದ ಊಟದ ವ್ಯವಸ್ಥೆ ಇಲ್ಲದಿರ್ಬೋದು, ಕಾಯಿಲೆ ಬಂದರೆ ಸೌಕರ್ಯ ಇಲ್ಲದಿರ್ಬೋದು, ಆರೋಗ್ಯಕ್ಕೆ ತೊಂದರೆ ಆಗ್ಬೋದು. ಆ ಕಷ್ಟದ ಕಾಲದಲ್ಲಿ ಇರೋದು ಬೇಡ, ಮಗಳು ಮನೆಯಲ್ಲಿ ಇರಲಿ ಅಂತ ಆಟಿ ಕೂತ್ಕೊಳ್ಳುವ ಕಾಲದು. ಒಂದು ತಿಂಗಳ ಆಟಿ ಸಂದರ್ಭದಲ್ಲಿ ಎಲ್ಲ ಮದುವೆ ಆದ ಹುಡುಗಿಯರನ್ನು ಆಟಿ ಕೂತ್ಕೊಳಿಸೋದಂದರೆ ಮಗಳು ಸೌಕರ್ಯವಾಗಿರಲಿ ಅಂತ ಹೇಳೋ ಭಾವನೆಯಿಂದ ಮಾಡ್ತೇವೆ. ಆ ಸಂದರ್ಭದಲ್ಲಿ ಅತ್ತೆ ಸೊಸೆ ಕೂಡ ಒಟ್ಟಿಗೆ ಇರಬಾರ್ದು ಅಂತ ಒಂದು ಗಾದೆ ಇತ್ತು. ಅತ್ತೆ ಒಟ್ಟಿಗೆ ಸೊಸೆ ಇದ್ದರೆ ಅದು ಒಳ್ಳೆಯದಲ್ಲ ಅಂತ ಗಾದೆ ಇಟ್ಟರು. ಯಾಕೆಂದರೆ ಸೊಸೆ ಮತ್ತು ಅತ್ತೆ ಒಳ್ಳೆ ಕಾಲದಲ್ಲಿ ಪರವಾಗಿಲ್ಲ, ಕಷ್ಟ ಕಾಲದಲ್ಲಿ ಒಟ್ಟಿಗಿದ್ದರೆ ಅದು ಭಾಳ ಕಷ್ಟ ಆಗ್ಬೋದು ಅಂತ ಭಾವನೆ ಈಗಿದೆ ಅಂತ ಹೇಳುವುದಿಲ್ಲ. ಆದರೆ ಅಂದಿನ ಕಾಲಘಟ್ಟದಲ್ಲಿ ಅದೊಂದು ಗಾದೆಯಾಗಿ ಪರಿಣಮಿಸಿತ್ತು. ಇವತ್ತು ಭರತ ಮುಂಡೋಡಿ ಚಣ್ಣಮಣೆ ಆಡಿ ನಿಮ್ಮನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಚಣ್ಣಮಣೆ ಯಾಕೆಂದರೆ ಆ ಕಾಲದಲ್ಲಿ ಬೇರೆ ಆಟ ಆಡಲಿಕ್ಕೆ ವ್ಯವಸ್ಥೆಗಳಿಲ್ಲ, ಖರ್ಚಿಲ್ಲದ ಆಟ. ಒಂದು ಮನೆಯಲ್ಲಿ ಕೂತ್ಕೊಂಡಾಗ ಕಾಲಘಟ್ಟದಲ್ಲಿ ಸಮಯ ಕಳೀಲಿಕ್ಕೆ ಅಥವಾ ಸ್ಪರ್ಧಾತ್ಮಕವಾಗಿ ಆಡುವ ಆಟ ಚಣ್ಣಮಣೆಯಾಗಿತ್ತು. ಇವತ್ತು ಅದರ ಮೂಲಕ ಇದನ್ನು ಉದ್ಘಾಟನೆ ಮಾಡಿದ್ದೀರಿ. ಎಲ್ಲರಿಗೂ ಕೂಡ ಆಟೆಯ ಸಂಕಷ್ಟ ಇವತ್ತು ನಮಗೆ ಕಡಿಮೆ. ಆದರೆ ಇವತ್ತು ಆಟೆಯನ್ನು ಕಲಿಬೇಕಾದರೆ ನಾವು ಇವತ್ತು ಜನರು ಉತ್ಪನ್ನಗಳನ್ನು ಮಾಡಬೇಕು, ಉದ್ಯಮವನ್ನು ಬೆಳೆಸಬೇಕು, ಮನೆಯಲ್ಲಿ ಉತ್ಪನ್ನಗಳಾಗಬೇಕು, ಮನೆಯಲ್ಲಿ ಉದ್ಯಮ ಆಗಬೇಕು. ಈ ಕಾರಣಕ್ಕೆ ಇವತ್ತು ಉದ್ಯಮಶೀಲತೆಗೆ ಮತ್ತು ಉದ್ಯೋಗಕ್ಕೆ ಹೆಚ್ಚು ಒತ್ತನ್ನು ಸುದ್ದಿಗುಡಿಯಲ್ಲಿ ಕೊಡ್ತಾ ಇದೆ. ಉದ್ಯೋಗ ಮೇಳ ಇವತ್ತು ಆಳ್ವಾಸ್ ಕಾಲೇಜಲ್ಲಿ ನಡೆಯಿತು, 20,000 ಮಕ್ಕಳಲ್ಲಿ ಭಾಗವಹಿಸಿದರು. ಅದಕ್ಕೆ ನಾವು ಸುದ್ದಿಯಿಂದ ಅತ್ಯಮೂಲವಾದ ಬೆಂಬಲವನ್ನು ಕೊಟ್ಟು ಇಲ್ಲಿಂದ ಉದ್ಯೋಗಕ್ಕೆ ಹೋಗಲಿಕ್ಕೆ ತರಬೇತಿಯನ್ನು ಕೊಟ್ಟಿದ್ದೆವು. ಹಾಗೆ ಉದ್ಯಮಶೀಲತೆ ಇದೆ. 21ಕ್ಕೆ ಉದ್ಯಮಶೀಲತೆ ಕಾರ್ಯಕ್ರಮ ಮಂಗಳೂರಲ್ಲಿದೆ. ಎಲ್ಲ MSMEಗಳಿಗೆ ಎಲ್ಲರಿಗೂ ಉದ್ಯೋಗ ಕೊಡುವಂಥ ಕಾರ್ಯಕ್ರಮ, ಉದ್ಯಮ ಮಾಡಲಿಕ್ಕೆ ಮಾಹಿತಿ ಕೊಡೋ ಕಾರ್ಯಾಗಾರ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ತನ್ನ ಮನೆಯಲ್ಲಿ ತನಗಿರುವ ಜಾಗೆಯಲ್ಲಿ ಏನು ಉದ್ಯಮ ಮಾಡುವಂಥ ಆಲೋಚನೆ ಇಟ್ಟುಕೊಳ್ಳೋದು ಭಾಳ ಒಳ್ಳೆಯದು. ಆಟಿ ಸಮಯ ಅಂತೇಳಿದರೆ ಉಳಿದ ಎಲ್ಲ ಕಡೆ ನಾವು ಬೇರೆ ಎಲ್ಲ ಕಡೆ ಆಷಾಢ ಮಾಸ ಅಂತ ಕರೀತಾರೆ. ಆದರೆ ತುಳುನಾಡಿನಲ್ಲಿ ನಮ್ಮ ಆಟಿಗೆ ಒಂದು ವಿಶೇಷವಾದ ಮಹತ್ವ ಮತ್ತು ವಿಶಿಷ್ಟವಾದ ಸ್ಥಾನವನ್ನು ಕೊಟ್ಟಿದ್ದೇವೆ. ಆಟಿ ತಿಂಗಳು ಅಂತ ಹೇಳಿದ ಕೂಡಲೇ ನಮ್ಮಲ್ಲಿ ಬಡತನ, ಹಸಿವು ಅನ್ನುವಂತಹ ಇಂದಿನ ಕಾಲಘಟ್ಟದ ಬದುಕಿನ ಚಿತ್ರಣ ನಮ್ಮ ಕಣ್ಮುಂದೆ ಬರ್ತದೆ. ಯಾಕೆಂತೇಳಿದರೆ ಈಗ ಜಸ್ಟ್ ಒಂದು ಮಳೆ ಬಂತು ಆಟಿಯನ್ನು ನೆನಪು ಮಾಡಲಿಕ್ಕಾಗಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತೇಳಿದರೆ ಮಳೆಯೂ ಕೂಡ ಕಡಿಮೆಯಾಗಿದೆ. ಆದರೆ ಹಿಂದಿನ ಬದುಕನ್ನು ನೆನಪು ಮಾಡಿಕೊಂಡ್ರೆ ವಿಪರೀತ ಮಳೆ ಅಂತೆ, ಅದರೊಟ್ಟಿಗೆ ಆಗಾಗ ಬರುವಂತಹ ಬಿಸಿಲು.
ಅದು ಒಂದು ರೀತಿಯ ಸಂಕ್ರಮಣ ಕಾಲಘಟ್ಟ ಆಗಿರುವುದರಿಂದ ಕೃಷಿಗೆ ಕೂಡ ಯೋಗ್ಯವಾದ ವಾತಾವರಣ ಅಲ್ಲ ಅಂಥದ್ದು. ಹಾಗಾಗಿ ಕೃಷಿ ಚಟುವಟಿಕೆಗಳೆಲ್ಲವೂ ಕೂಡ ಸ್ಥಗಿತ ಆಗಿರ್ತಿತ್ತು. ಹಾಗೆ ಹಿಂದಿನ ಹಿರಿಯರಿಗೆ ಏನಾಗ್ತಿತ್ತು ಅಂತ ಹೇಳಿದರೆ, ಅವರು ಜೀತ ಪದ್ಧತಿಯಲ್ಲಿ ಅವರ ಬದುಕನ್ನು ಸಾಗಿಸ್ತಾ ಇದ್ದದ್ದು. ಜೀತ ಪದ್ಧತಿ ಅಂತ ಹೇಳಿದರೆ, ಆ ದಿವಸ ಅವರು ಕೆಲಸಕ್ಕೆ ಹೋದರೆ 1 ಸೇರೋ 2 ಸೇರೋ ಭತ್ತವನ್ನು ಕೊಡ್ತಾಯಿದ್ರು. ಆ ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡಿ ಅವರು ತಮ್ಮ ಹಸಿವನ್ನು ನೀಗಿಸ್ಕೊಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹಾಗಲ್ಲ. ಹಣ ಇರುವ ಕಾರಣ ಯಾವ ಕಾಲದ್ದು ಕೂಡ ನಮಗೆ ಒಂದೇನೆ. ಅಂದರೆ ನಾವೆಲ್ಲವೂ ಕೂಡ ರೆಡಿಮೇಡ್ ಅಂಗಡಿಗೆ ಹೋಗ್ತೇವೆ, ಅಕ್ಕಿ ತರ್ತೇವೆ, ಮಾಡ್ತೇವೆ. ಆದರೆ ಹಿಂದಿನ ಪರಿಸ್ಥಿತಿ ಹಾಗೆ ಇತ್ತು. ಹಾಗೆ ಅವರೇನು ಮಾಡ್ತಾಯಿದ್ರು, ಪ್ರಕೃತಿಯನ್ನು ಆಶ್ರಯಿಸಿದರು. ಹಾಗೆ ಈಗ ನಾನು ಹೇಳೋದಂದರೆ, ಈಗ ನಾವು ಯಾಕೆ ಆಟಿ ಆಚರಣೆಯನ್ನು ಮಾಡ್ತೇವೆ ಅನ್ನೋದೊಂದು ಪ್ರಶ್ನೆ. ಆಟಿ ಆಚರಣೆ ಅನ್ನುವಂಥದ್ದು ಅದು ಬರೀ ಆಚರಣೆ ಅಲ್ಲ, ಬದುಕು ಅಂತ ಹೇಳಿದರೆ ಇಂದಿನ ಜನರ ಹಿರಿಯರ ಬದುಕನ್ನು ನೆನಪು ಮಾಡಿಕೊಳ್ಳುವಂತಹ ದಿನ ಅದು. ಹೇಗೆ ನಾವು ಪಾರತಂತ್ರದ ಕಲ್ಪನೆ ಇಲ್ಲದಿದ್ದರೆ ನಮಗೆ ಸ್ವತಂತ್ರೋತ್ಸವದ ಮಹತ್ವ ನಮಗೆ ತಿಳಿಯೋದಿಲ್ಲ ನೋಡಿ. ಈಗ ಸ್ವತಂತ್ರೋತ್ಸವದ ಮಹತ್ವ, ಅದಕ್ಕೆ ಗೌರವ, ಅದನ್ನು ನಾವು ಅಷ್ಟು ಸಂತೋಷದಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿದರೆ ನಮಗೆ ಅದರ ಹಿಂದಿನ ಅರಿವು ಬೇಕು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಮಹಿಳೆಯರು, ಮಹಾಪುರುಷರನ್ನು ಅವರು ಎಷ್ಟು ಕಷ್ಟ ಬಂದಿದ್ದಾರೆ ಅದರ ಅರಿವಿದ್ರೆ ಮಾತ್ರ ನಾವು ಈ ಸ್ವತಂತ್ರೋತ್ಸವದಲ್ಲಿ ಗೌರವ ಕೊಡ್ತೇವೆ. ಹಾಗೆ ಅದಕ್ಕೆ ಅಷ್ಟೊಂದು ಮಹತ್ವಪೂರ್ಣವನ್ನು ನಾವು ಕೊಡ್ತೇವೆ. ಅದೇ ರೀತಿ ಆಟಿ ಆಚರಣೆಯಲ್ಲಿ ಹಿಂದಿನ ಜನರ ಬದುಕಿನ ಪರಿಸ್ಥಿತಿ, ಸಂಕಟಗಳೆಲ್ಲವೂ ಕೂಡ ನಮ್ಮ ಕಣ್ಣ ಮುಂದೆ ಬರ್ತದೆ. ಹಾಗೆಲ್ಲ ಏನಾಗ್ತೈತೆ ಅಂತ ಹೇಳಿದ್ರೆ, ಪ್ರಕೃತಿ ದತ್ತವಾಗಿ ಸಿಕ್ಕುವಂತಹ ಹಲಸಿನ ಹಣ್ಣನ್ನೇ ಖಾದ್ಯಗಳಾಗಿ ಉಪಯೋಗಿಸ್ತಾ ಇದ್ದರು. ಅದರಲ್ಲೂ ಕೂಡ ಅವರು ವಿವಿಧ ರೀತಿಯ ಬರೀ ಕೇವಲ ಹಲಸಿನ ಹಣ್ಣಿದ್ದಾಗ ಅವರು ಹಲವಾರು ರೀತಿಯ ಎಲೆಗಳಲ್ಲಿ ಹಲಸಿನ ಕಡಬನ್ನು ಮಾಡ್ತಾಯಿದ್ರು. ಮೂಡೆ ಇಟ್ಟು ಅಂತ ಹೇಳ್ತೇವಲ್ಲ, ಅವರು ಹಲಸಿನ ಎಲೆಯಲ್ಲಿ ಮಾಡ್ತಾಯಿದ್ರು. ಮತ್ತು ಸಾಗುವಾನಿ ಎಲೆ, ಉಪ್ಪಳಿಕೆ ಎಲೆ, ಮತ್ತು ಅರಿಶಿಣದ ಎಲೆ ಇಟ್ಟು, ಹೀಗೆ ಹಲವು ರೀತಿಯ ಎಲೆಗಳಲ್ಲಿ ಅವರು ಮೂಡೆ ಹಿಟ್ಟನ್ನು ಮಾಡ್ತಿದ್ರು. ಯಾಕೆ ಅಂತ ಹೇಳಿದರೆ ಅದರ ಒಗರು, ಅಂದರೆ ಅದರ ಕನೇರು ಇರ್ತದಲ್ಲ, ಅದು ನಮ್ಮ ದೇಹಕ್ಕೆ ಬಹಳ ಪೂರಕ, ಅಂದರೆ ಔಷಧೀಯ ಗುಣಗಳನ್ನು ಅದು ಹೊಂದಿರ್ತದೆ. ಹಾಗಾಗಿ ಅದನ್ನು ಉಪಯೋಗ ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಮ್ಮ ಆಟಿ ಖಾದ್ಯಗಳದ ಒಟ್ಟಿಗೆ ಇನ್ನಿತರ ಆಧುನಿಕ ವೈವಿಧ್ಯಮಯ ಖಾದ್ಯಗಳು ಕೂಡ ಸೇರಿಕೊಳ್ತಾ ಇದೆ. ಇದು ವೈವಿಧ್ಯಮಯ ಖಾದ್ಯಗಳು ಸೇರಿದಾಗ ಏನಾಗ್ತದೆ ಅಂತ ಹೇಳಿದರೆ, ಆಟಿ ಖಾದ್ಯಗಳ ಒಂದು ಮಹತ್ವ ಕಡಿಮೆ ಆಗ್ತದೆ. ಈಗ ಆಟಿ ಖಾದ್ಯಗಳು ಅಂತ ಹೇಳಿದಾಗ ನಿಮಗೆ ಆ ಪ್ರಕೃತಿಯಲ್ಲಿ ದೊರಕುವಂತಹ ಕಣಿಲೆಯಲ್ಲಿ ಮಾಡ್ತೇವೆ, ಮತ್ತು ಚಕ್ಕೆ ಸೊಪ್ಪಿನ ಪಲ್ಯ, ತಿಮರೆ ಚಟ್ನಿ, ಮತ್ತು ನುಗ್ಗೆ ಸೊಪ್ಪು, ಹಲವಾರು ಅಣಬೆ ನೋಡಿ, ಅಣಬೆ ಸಿಗ್ತದೆ, ಅಣಬೆಯನ್ನು ಕೂಡ ನಾವು ಮಾಡ್ತೇವೆ. ಮತ್ತು ಮಾವಿನ, ಅಂದರೆ ಹಿಂದೆ ಸಂಗ್ರಹಿಸ್ತಾ ಇದ್ರು, ಮಾವಿನ ಸೀಸನಲ್ಲಿ ಮಾವಿನ ಹಣ್ಣು ಸಂಗ್ರಹಿಸ್ತಿದ್ರು, ಹಲಸಿನ ಸೀಸನಲ್ಲಿ ಹಲಸಿನ ಹಣ್ಣನ್ನು ಉಪ್ಪಿನಲ್ಲಿ ಹಾಕಿ ಅದನ್ನು ಕೂಡ ಸಂಗ್ರಹಿಸ್ತಾ ಇದ್ರು. ಮತ್ತು ಹಲಸಿನದಲ್ಲೂ ಕೂಡ ವಿವಿಧ ರೀತಿಯ ಖಾದ್ಯಗಳನ್ನು ತಯಾರಿಸ್ತಿದ್ರು. ಹಲಸಿನ ಇದು ಸಾಂತಣಿ ಅನ್ನೋದು ಮಾಡ್ತಾಯಿದ್ರು. ಹೀಗೆ ವಿಶಿಷ್ಟವಾದ ವೈವಿಧ್ಯಮಯ ಖಾದ್ಯಗಳನ್ನು ಆ ಪ್ರಕೃತಿಯಲ್ಲಿ ಸಿಗ್ತದಲ್ಲ ಅದರಲ್ಲಿ ಅವರು ತಯಾರಿಸ್ತಾ ಇದ್ರು. ಅವರು ರುಚಿಗಾಗಿ ತಯಾರಿಸ್ತಾ ಇದ್ದದಲ್ಲ, ಏಕೆಂತೇಳಿದರೆ ಹಸಿವನ್ನು ನೀಗಿಸ್ಕೊಳ್ಳೋದಕ್ಕಾಗಿ ಅದನ್ನು ಅವರು ತಯಾರಿಸ್ತಿದ್ರು. ಅಂತಹ ಖಾದ್ಯಗಳನ್ನು ಪರಿಚಯ ನಾವು ಆಟಿ ಆಚರಣೆಯ ದಿವಸ ಮಾಡಬೇಕು. ಆಗ ಮಾಡಿದರೆ ಮಾತ್ರ ಈ ಮಕ್ಕಳೇನು ಮಾಡ್ತಾರೆ, ಅಥವಾ ಯುವ ಪೀಳಿಗೆಯವರು ಆ ಆಹಾರವನ್ನು ಸೇವಿಸ್ತಾರೆ. ಯಾವಾಗ ನಾನು ಇತ್ತೀಚೆಗೆ ಒಂದು ಕಡೆ ನೋಡಿದೆ, ಕೆಲವು ಅಕ್ಕಿ ಮತ್ತು ಕಾಯಿ ಬೆಲ್ಲ ಹಾಕಿ ಒಂದು ಪಡ್ಡು ಅಂತ ಮಾಡಿದ್ದಾರೆ, ಮತ್ತು ಒಂದು ಕ್ಷೀರ ಮಾಡಿದ್ದಾರೆ. ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಖಾದ್ಯವನ್ನು ಬಿಟ್ಟು ಅದನ್ನು ತಿನ್ನಲಿಕ್ಕೆ, ಅಂದರೆ ಸ್ವೀಟ್ ಅಂದರೆ ಇಷ್ಟ ಅಂತೇಳಿ ಅದನ್ನು ತಿನ್ನಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ತಾವೆಲ್ಲರೂ ಸ್ವಲ್ಪ ಗಮನ ಹರಿಸ್ಬೇಕೇನಂತೇಳಿದರೆ, ಆಟಿ ಆಚರಣೆ ಸಮಯದಲ್ಲಿ ಆಟಿ ಖಾದ್ಯಗಳನ್ನೇ ಹೆಚ್ಚಾಗಿ ಮಾಡಬೇಕು ಅಂತ ಒಂದು ನನ್ನ ಅನಿಸಿಕೆ. ಹಾಗೆ ಆಟಿ ಆಚರಣೆಯಲ್ಲಿ ವಿಶೇಷವಾದ ಒಂದು ತಿನಿಸು ಅಂತ ಹೇಳಿದರೆ, ಆಟಿ 18ರಲ್ಲಿ ಆಟಿ ಪಾಯಸ ಅಂತ. ಅದು ಆಟಿ ಸೊಪ್ಪಿನಿಂದ ಮಾಡುವಂತಹ ಪಾಯಸ, ಅದನ್ನು ಮದ್ದಿನ ಸೊಪ್ಪು ಅಂತ ಕೂಡ ಕರೀತಾರೆ. ಯಾಕೆ ಆಟಿ ದಿವಸ, ಆಟಿ 18ಕ್ಕೆ ನಾವು ಯಾಕೆ ಮಾಡೋದು ಅಂತ ಹೇಳಿದರೆ, ಆಟಿ 18ರ ಸಮಯದಲ್ಲಿ ಅದರ ಔಷಧೀಯ ಗುಣಗಳಿದೆಯಲ್ಲ ಅದು ಸಮ ಪ್ರಮಾಣದಲ್ಲಿ ಇರ್ತದಂತೆ. ಮತ್ತು ಆ ಎಲೆಯಲ್ಲಿಯೂ ಕೂಡ
ನೀರಿನಂಶ ಹೆಚ್ಚಿರ್ತದಂತೆ. ಹಾಗಾಗಿ ಆಟಿ 18ರ ದಿವಸ ಆಟಿ ಪಾಯಸವನ್ನು ತಿಂದರೆ ನಮಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಪೂರಕ ಅಂತ ಹೇಳ್ತಾರೆ. ಆದರೆ ನೋಡಿ, ಅದರ ಕಲರು ಸಹ ಚೇಂಜ್ ಇರ್ತದೆ. ಮತ್ತು ಉಳಿದೆಲ್ಲ ಪಾಯಸಗಳಿಗಿಂತ ಅದೊಂಥರ ಡಿಫ್ರೆಂಟ್ ಆದ ರುಚಿಯೂ ಕೂಡ ನಮಗೆ ಸಿಗ್ತದೆ. ಇನ್ನೊಂದು ಆಟಿಯಲ್ಲಿ ಇನ್ನೊಂದು ಮಹತ್ವ ಏನಂತ ಹೇಳಿದರೆ, ಅಮಾವಾಸ್ಯೆ ದಿವಸ ನೋಡಿ, ಆಲೆ ಮರದ ಚಕ್ಕೆಯನ್ನು, ತೊಗಟೆಯನ್ನು ಕಲ್ಲಿನಿಂದ ಗುದ್ದಿ ಅದರ ರಸವನ್ನು ಪಡಿತಾರೆ. ಯಾಕೆಂತೇಳಿದರೆ ಅದು ನಾವು ಕತ್ತಿಯನ್ನು ಯೂಸ್ ಮಾಡಬಾರ್ದಂತೆ, ಕತ್ತಿಯನ್ನು ಉಪಯೋಗಿಸಿದರೆ ಅದು ವಿಷವಾಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅದನ್ನು ಕಲ್ಲಿನಲ್ಲಿ ಗುದ್ದಿ ಅದರ ರಸವನ್ನು ತಗೊಂಡು ಬಂದು ಮನೆಗೆ ಬಂದು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಮೆಣಸು ಮತ್ತು ಓಮ ಇದನ್ನೆಲ್ಲ ಹಾಕಿ ರುಬ್ಬಿ ಮತ್ತೇನು ಮಾಡ್ತಾರೆ, ಬೊಳಗಲ್ಲು ಅಂತ ಇದೆ ನೋಡಿ, ಅದು ಬಿಳಿ ಕಲ್ಲು ಅಂತ, ಅದನ್ನು ಕೆಂಡದಲ್ಲಿ ಬಿಸಿ ಮಾಡಿ ಆ ರಸಕ್ಕೆ ಹಾಕೋದು. ಆ ರಸಕ್ಕೆ ಹಾಕಿದಾಗ ಒಂದು ಕುದೀತದಂತೆ. ಅಂತಹ ಒಂದು ರಸ ನಾವು ಸೇವಿಸಿದರೆ ಅದು ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾದ ಒಂದು ಔಷಧ ರೂಪದಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಅದರಲ್ಲಿ ಸುಮಾರು 1001 ಮದ್ದಿನ ಅಂಶಗಳು ಆ ದಿವಸ ಇರ್ತದಂತೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ಅಮಾವಾಸ್ಯೆ ದಿವಸ ಅದನ್ನು ಕುಡಿಯೋದು ಬಹಳ ಅವಶ್ಯಕ ಅಂತ ನಾನು ಹೇಳ್ತೇನೆ. ಅಂತ ಹೇಳಿದರೆ ಈಗ ಈ ಇಂದಿನ ಸ್ಥಿತಿಗತಿಯಲ್ಲಿ ನೋಡಿದರೆ ಎಲ್ಲರೂ ಕೂಡ ಅಂತಹ ಮದ್ದನ್ನು ಕುಡಿತಾರೆ ಅನ್ನೋದು ನನಗೆ ನಂಬಿಕೆ ಇಲ್ಲ. ಆದರೆ ಹಿರಿಯರು ಮಾತ್ರ ಈಗಲೂ ಕೂಡ ಆ ಮದ್ದನ್ನು ಕುಡಿತಾ ಇದ್ದಾರೆ. ಆದರೆ ಇನ್ನು ಮೊನ್ನೆ ಒಂದು ಪೇಪರ್ನಲ್ಲಿ ನೋಡಿದೆ, ಅದನ್ನು ಎಲ್ಲ ಕಡೆ ಹಂಚುತ್ತಾರೆ, ಕೆಲವು ಸಂಘ ಸಂಸ್ಥೆಗಳಲ್ಲೆಲ್ಲ ಹಂಚುತ್ತಾರೆ ಆಟಿ ಕಷಾಯವನ್ನು ಅಂತ ಕೇಳ್ಪಟ್ಟಿದ್ದೇನೆ. ನಿಜವಾದ ಆಚರಣೆ ಇರಬೇಕಾದ್ದು ಬಹುಶಃ ಆಟಿ ಸಂದರ್ಭದಲ್ಲಿ ನಮ್ಮ ಹಿರಿಯರು ಸಾಂಪ್ರದಾಯಿಕವಾಗಿ ಭೂಮಿಯಲ್ಲಿ ಸಿಕ್ಕತಕ್ಕಂತಹ ವಸ್ತುಗಳನ್ನು ಆಧರಿಸಿಕೊಂಡು ಮಾಡಿರತಕ್ಕಂತಹ ಖಾದ್ಯಗಳನ್ನು ಸೇವಿಸ್ತಕ್ಕಂಥದ್ದು ಬಹುಶಃ ಆ ಹಿಂದಿನ ದಿನಗಳ, ಅವರ ಬದುಕಿನ ದಿನಗಳ ಒಂದು ನೆನಪನ್ನು ಮರುಕಳಿಸಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ನಾವು ಪ್ರತಿ ಸಂದರ್ಭದಲ್ಲೂ ನೋಡ್ತೀವಿ, ಹಿಂದೆ ಆಗಿರ್ತಕ್ಕಂಥ ಆಚರಣೆಗಳಿರಬಹುದು ಅಥವಾ ಗಾದೆಗಳಿರಬಹುದು, ನಾಣ್ಣುಡಿಗಳಿರಬಹುದು, ಎಲ್ಲವನ್ನು ನಾವು ಇವತ್ತು ವಿಶ್ಲೇಷಣೆ ಮಾಡಿದರೆ ಅದಕ್ಕೆ ವೈಜ್ಞಾನಿಕವಾದಂಥ ಮಹತ್ವ ಇದೆ. ಆದರೆ ಆಗಿನ ಕಾಲದಲ್ಲಿ ವಿಜ್ಞಾನವನ್ನು ಹೇಳಿಕೊಟ್ರೆ, ವೈಜ್ಞಾನಿಕವಾಗಿ ಮಾತಾಡಿದರೆ ಜನರು ಅದನ್ನು ಅನುಸರಿಸೋದಿಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಆಗ ಜನರ ಭಾವನೆಯಲ್ಲಿರತಕ್ಕಂಥ ಧಾರ್ಮಿಕ ವಿಚಾರಗಳನ್ನು ಆ ಒಂದು ಪಾಲನೆಗೆ ಅವರು ಬಣ್ಣ ಹಚ್ಚಿ ಧಾರ್ಮಿಕ ವಿಚಾರವನ್ನು ಮುಂದಿಟ್ಟು ಈ ಆಚರಣೆಗಳನ್ನು ಮಾಡಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಬಹುಶಃ ಒಂದು ಸುಂದರ ಉದಾಹರಣೆಯನ್ನು ನಾನು ಹೇಳೋದಿದ್ರೆ, ನೀವು ಮನೆಯ ಎದುರುಗಡೆ ಒಂದು ತುಳಸಿ ಗಿಡವನ್ನು ನೆಡಬೇಕು ಅನ್ನತಕ್ಕಂಥದ್ದು ಸಂಪ್ರದಾಯ. ಎಲ್ಲರೂ ನಡ್ತಾರೆ, ಕಟ್ಟೆ ಕಟ್ತಾರೆ, ದೀಪ ಇಡ್ತಾರೆ. ಆದರೆ ವಾಸ್ತವವಾಗಿ ಹಿಂದೆ ಆ ತುಳಸಿಯನ್ನು ನೆಡಬೇಕು ಅನ್ನತಕ್ಕಂಥ ಉದ್ದೇಶ ಇದ್ದದ್ದು ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಆ್ಯಂಟಿಬಯೋಟಿಕ್ ಯಾವುದಾದ್ರೂ ಇದ್ದರೆ ಅದು ತುಳಸಿಯ ಆ ಒಂದು ಸುತ್ತು ಬಂದರೆ, ಆ ಒಂದು ಉಸಿರು ನಮ್ಮ ದೇಹದೊಳಗೆ ಹೋದಾಗ ನಮಗೆ ಆ್ಯಂಟಿಬಯೋಟಿಕ್ಕು ಸಿಗತ್ತೆ, ಕಾಯಿಲೆಗಳು ಬರೋದು ಕಡಿಮೆ ಆಗುತ್ತೆ ಅಂತ ಹೇಳುವಂಥದ್ದು ನಿಜವಾದಂಥ ಅರ್ಥ ವೈಜ್ಞಾನಿಕವಾಗಿ. ಆದರೆ ಆಗ ತುಳಸಿ ನಡಿ ಅಂತ ಹೇಳಿದರೆ ಯಾರೂ ನೋಡ್ತಾ ಇರಲಿಲ್ಲ, ಹೀಗಾಗಿ ನಿಮಗೆ ಲಾಭ ಇದೆ ಅಂತ. ಅದಕ್ಕೆ ಆಗಿನ ಕಾಲದವರು ಅದಕ್ಕೆ ದೈವಿಕ ಮಹತ್ವವನ್ನು ಕೊಟ್ಟರು. ನೀವು ತುಳಸಿ ಗಿಡ ನೆಡಬೇಕು, ಅದಕ್ಕೆ ಕಟ್ಟೆ ಕಟ್ಟಬೇಕು, ನೀವು ಪ್ರತಿದಿನ ಅದಕ್ಕೆ ದೀಪ ಇಡಬೇಕು ಅಂದಾಗ ದೈವಿಕ ಭಾವನೆಯನ್ನು ನಂಬಿ ಆಗಿನ ಜನ ಅದನ್ನು ಆಚರಣೆ ಮಾಡಿದರು. ಬಹುಶಃ ಇನ್ನೊಂದು ಉದಾಹರಣೆಯನ್ನು ನಾನು ಹೇಳ್ತೇನೆ. ಒಂದು ಮನೆ ಎದುರುಗಡೆ ಒಂದು ತೆಂಗಿನ ಮರ ನೆಡಬೇಕು ಅಂತ ಎಲ್ಲರೂ ಕೂಡ ಆ ತೆಂಗಿನ ಗಿಡ ನಡಿ ಅಂತ ಹೇಳಿದ್ರೆ ನಡ್ತಾ ಇರಲಿಲ್ಲ. ಅದಕ್ಕೆ ಭಾವನಾತ್ಮಕವಾದಂಥ ದೈವಿಕವಾದಂಥ ಅಂಶವನ್ನು ಕೊಟ್ಟರು. ಅದು ಕಲ್ಪವೃಕ್ಷ, ನೀವೇನೋ ಒಳ್ಳೆ ಕಾರ್ಯ ಮಾಡಿದ್ರು ಕೂಡ ಅದನ್ನೆಲ್ಲ ಅದರ ಬುಡಕ್ಕೆ ಹಾಕಬೇಕು, ಅದು ದೈವಿಕ ಸಮಾನವಾದದ್ದು ಅಂತ ಹೇಳಿ ದೈವಿಕ ಭಾವನೆಯನ್ನು ಅದಕ್ಕೆ ಕೊಟ್ಟರು. ಆದರೆ ನಿಜವಾದಂಥ ವೈಜ್ಞಾನಿಕ ವಿಚಾರ ಏನು ಅಂತ ಹೇಳಿದರೆ, ಮನೆಯ ಎದುರುಗಡೆ ಒಂದು ತೆಂಗಿನ ಮರ ಇದ್ದರೆ ಅದು ಮನೆಯಿಂದ ಮೇಲಕ್ಕೆ ಹೋಗುತ್ತೆ, ಎತ್ತರವಾಗಿ ಬೆಳೆಯುತ್ತದೆ. ಎತ್ತರವಾಗಿ ಬೆಳೆದ್ರೆ ಇಡೀ ಪ್ರಪಂಚದಲ್ಲಿ
ಸಿಡಿಲನ್ನು, ಲೈಟ್ನಿಂಗನ್ನು ಅಬ್ಸಾರ್ಬ್ ಮಾಡತಕ್ಕಂಥ ಶ್ರೇಷ್ಠವಾದಂತಹ ಗಿಡ ಇರೋದು ತೆಂಗಿನ ಗಿಡ. ಹಾಗಾಗಿ ಸಿಡಿಲು ಬಿದ್ದರೆ ನಿಮ್ಮ ಮನೆಗೆ ಬೀಳೋದಿಲ್ಲ, ಬದಲಾಗಿ ಆ ತಾಳಿಗೆ ತೆಂಗಿನ ಸಸಿಗೆ ಬೀಳುತ್ತೆ ಅಂತ ಇದನ್ನು ಆಚರಣೆ ಮಾಡಿದ್ರು. ನಾನು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಆ ದೈವಿಕ ಭಾವನೆಗಳನ್ನು ಕೊಟ್ಟು ಇದನ್ನು ಆಚರಿಸುವಂಥ ವ್ಯವಸ್ಥೆ ಇತ್ತು. ಬಟ್ ಇವತ್ತು ಈಗ ಎಲ್ಲರೂ ವಿದ್ಯಾವಂತರಾಗಿದ್ದೀವಿ, ನಾವು ಬುದ್ಧಿವಂತರಾಗಿದ್ದೇವೆ, ಎಲ್ಲವನ್ನು ಅರ್ಥೈಸ್ಕೊಳ್ಳೋದಕ್ಕೆ ನಮಗೆ ಸಾಮರ್ಥ್ಯ ಇದೆ. ಹಾಗಾಗಿ ಆಟಿ ಆಚರಣೆಯನ್ನು ಬಹುಶಃ ನಾವು ಗಮ್ಮತ್ತು ಅಂತ ಯೋಚನೆ ಮಾಡ್ತೇವೆ, ಹಬ್ಬ ಅಂತ ಯೋಚನೆ ಮಾಡ್ತೇವೆ. ಆದರೆ ನನ್ನ ಅನಿಸಿಕೆ ಪ್ರಕಾರ ಆಟಿ ಆಚರಣೆ ಸಾಂಪ್ರದಾಯಿಕವಾಗಿ ಆಗಬೇಕಾದ್ರೆ ಆಗಿನ ಕಾಲದ ಜನ ಅನಿವಾರ್ಯವಾಗಿ, ಅಂದರೆ ಬದುಕುವುದಕ್ಕೆ ಕಷ್ಟ ಸಾಧ್ಯವಾದಂಥ ಆಗಿನ ಕಾಲದ ಜನ ಏನನ್ನ ಒಂದು ಪ್ರಾಕೃತಿಕವಾಗಿ ಸಿಗತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ತಿಂತಾ ಇದ್ರ, ಅದನ್ನೇ ಇವತ್ತು ಮಾಡಿ ತಿಂದರೆ, ಅದನ್ನೇ ಇವತ್ತು ನಾವು ಸವಿದು ನೋಡಿದರೆ ಆ ದಿನದ ಅವರ ಬದುಕಿನ ನಿಜವಾದ ಅನುಭವ ನಮಗೆ ಆಗಬಹುದು ಅಂತ ಹೇಳೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಆಟಿದ ನೆನಪು ಅಂತ ನಾಡ್ತೇವೆ. ನೆನಪು ಯಾವ ರೀತಿಯಲ್ಲಿ ಇರಬೇಕು, ನಮ್ಮ ಯಾವುದೇ ಆಚರಣೆಗಳು, ಯಾವುದೇ ಸಾಂಪ್ರದಾಯಿಕವಾದಂತಹ ಒಂದು ಹೆಜ್ಜೆ ಗುರುತು ಏನಿದೆ ಈ ತುಳುನಾಡಿನಲ್ಲಿ, ಅದರ ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ, ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಾವು ಅದನ್ನು ತೆಗೆದುಕೊಂಡು ಹೋಗಬೇಕಾದರೆ ಇಂಥ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಕಾರಣ ಏನು ಅಂತ ಹೇಳಿದರೆ, ಈಗಿನ ವಿದ್ಯಾರ್ಥಿಗಳಿರ್ಬೋದು, ಮಕ್ಕಳಿರ್ಬೋದು, ಅವರು ಇಂಥ ಹಳೆಯ ಸಾಂಪ್ರದಾಯಿಕವಾದಂತಹ ಸಂಪ್ರದಾಯವುಳ್ಳಂತಹ ಯಾವುದೇ ವಿಚಾರಗಳನ್ನು ಅವರು ಮಾಡಿಕೊಳ್ಳುವುದಿಲ್ಲ. ಆದರೆ ಅದಕ್ಕೊಂದು ಹೊಸ ಟಚ್ಚನ್ನು ಕೊಟ್ಟಾಗ, ಆಧುನಿಕವಾದ ಟಚ್ಚನ್ನು ಕೊಟ್ಟು ಎಲ್ಲ ಆಚರಣೆಗಳು ಕಾಲೋಚಿತವಾದ ಬದಲಾವಣೆಗಳಿಗೆ ನಾವು ಬದಲಾಯಿಸಿಕೊಂಡಾಗ ಅದು ಯುವಕರಿಗೆ ಅಟ್ರಾಕ್ಟ್ ಆಗಲಿಕ್ಕೆ ಸಾಧ್ಯ ಇದೆ, ಯುವತಿಯರಿಗೆ ಅಟ್ರಾಕ್ಟ್ ಆಗಲಿಕ್ಕೆ ಸಾಧ್ಯ ಇದೆ, ನಮಗೂ ಅದರಲ್ಲಿ ಒಂದು ಹೊಸತನದ ಹುಮ್ಮನಸ್ಸನ್ನು ತರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನು, ಅದಕ್ಕೆ ಬೇಕಾಗಿ ಇಂತಹ ಒಕ್ಕೂಟಗಳ ಕೂಡಿ ಒಂದು ಒಗ್ಗಟ್ಟಿನ ಕಾರ್ಯಕ್ರಮವನ್ನು ಮಾಡಬೇಕು. ಮೊದಲೆಲ್ಲ ಮನೆಯಲ್ಲಿ ಮಾಡ್ತಾಯಿದ್ರು. ನನಗೆ ಗೊತ್ತಿದ್ದಾಗೆ ಇಂಥ ಸಾರ್ವಜನಿಕ ಕಾರ್ಯಕ್ರಮ ಮಾಡೋದು ಬಹಳ ಕಡಿಮೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಆದರೂ ಕೂಡ ಒಂದು ಊರಿನಲ್ಲಿ ಆಟಿ ಅಂತ ಹೇಳುವಾಗ ಅದರಲ್ಲಿ ಅನೇಕ ವೈಜ್ಞಾನಿಕವಾದಂತಹ, ಅನೇಕ ಸಾಂಪ್ರದಾಯಿಕವಾದಂತಹ, ಅನೇಕ ಮನೆಮದ್ದುಗಳ ಇರತಕ್ಕಂಥ ಒಂದು ತಿಂಗಳು ಅಂತ ಹೇಳೋದನ್ನು ನಾವು ಕೇಳಿದ್ದೇವೆ. ನಾವು ಆನೆ ಆನೆ ಬೆನ್ನು ಉರಿಯಷ್ಟು ಕೂಡ ಬಿಸಿಲು ಬರ್ತದೆ ಆಟಿಯಲ್ಲಿ ಅಂತ ಹೇಳ್ತೇವೆ. ಮಳೆ ಬಂದಾಗ ನಾವು ಹೊಸ ಮದುವೆ ಆದರೆ ನನಗೆ ಗೊತ್ತಿಲ್ಲ, ಆಟಿ ಗುಳ್ಯರ ಬೋಯಿನ ಅಂತೇಳಿ ಒಂದು ವಾರ ಅಲ್ಲಿ ಮನೆಗೆ ಹೋಗ್ತಾರೆ, ಹೆಂಡತಿ ಮನೆಗೆ ಹೋಗಿ ಕೂತುಕೊಳ್ಳುವಂತಹ ಸಂಪ್ರದಾಯ ಕೂಡ ಇದೆ. ಈ ರೀತಿ ಧಾರ್ಮಿಕವಾದಂತಹ ಚಿಂತನೆಗಳದರಲ್ಲಿದೆ, ವೈಜ್ಞಾನಿಕವಾದಂತಹ ಲೇಪನಗಳದರಲ್ಲಿದೆ ಮತ್ತು ಸೈದ್ಧಾಂತಿಕವಾದಂತಹ ವಿಚಾರಗಳು ಕೂಡ ಅದರಲ್ಲಿ ಇರುವಾಗ ಈ ಎಲ್ಲವರ ಸಂಗಮವಾಗಿರುವಂತಹ ಈ ಒಂದು ಆಟಿ ಕೂಟ ಇಂತಹ ಸಮಾರಂಭಗಳ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡ್ತದೆ. ಈ ಒಂದು ಆಟಿ ಕೂಟದಲ್ಲಿ ನಾನು 2ನೇ ಬಾರಿಗೆ ಭಾಗವಹಿಸ್ತಾ ಇರೋದು. ಪ್ರಥಮ ಬಾರಿಗೆ ಕಳೆದ ವರ್ಷ ನಾನು ಭಾಗವಹಿಸಿದ್ದೆ. ರಾಜಣ್ಣ ಅವರು ಪ್ರಥಮ ಬಾರಿಗೆ ನನ್ನನ್ನು ಆಹ್ವಾನ ಮಾಡಿದ್ರು. ಆಗ ನನಗೆ ಸಹ ಗೊತ್ತಿರಲಿಲ್ಲ ಆಟಿಯಲ್ಲಿ ಇಷ್ಟೊಂದು ಐಟಮ್ ಫುಡ್ಡನ್ನು ಮಾಡ್ತಾರೆ ಅಂತೇಳಿ. ನಾನು ಪ್ರಥಮವಾಗಿ ಇದನ್ನು ನೋಡಿದ್ದು. ಅದೇ ರೀತಿ ಎಲ್ಲರೂ ಅವರವರ ಸ್ವಸಹಾಯ ಸಂಘದಿಂದ ಬೇರೆ ಬೇರೆ ಐಟಮ್ ಫುಡ್ಡನ್ನು ಮಾಡಿ ನಾವು ಇಲ್ಲಿ ತರ್ತಾರೆ. ಅದನ್ನು ನಾವು ಲಾಸ್ಟ್ ಟೈಮ್ ಎಲ್ಲ ಟೇಸ್ಟ್ ನೋಡಿದೆವು. ನಮಗೆ ಮುಸ್ತಫರಿಗೆ ನಾವು ಮುಸ್ತಫರು ನಮಗೆ ಸಿಗುವಾಗ ಯಾವಾಗ ತಾಲೂಕ್ ಪಂಚಾಯತಿಗೆ ಬರುವಾಗ ಹೇಳ್ತಾ ಇದ್ರು, ಆಟಿತ ಒಂಜಿ ಮನಸ್ಸು ಮಾಡ್ಕೊಡು ಅಂತ. ಯಾಕೆಂತ ಹೇಳಿದರೆ ಅದೊಂದು ಸ್ಪೆಷಲ್. ನಮಗೆ ಇಷ್ಟು ಗೊತ್ತಿರೋದಿಲ್ಲ. ನಾವು ಸಾಧಾರಣವಾಗಿ ಸ್ವಲ್ಪ ಸಿಟಿಯಲ್ಲಿ ಈಗ ಇರುವವರು. ಆದ ಕಾರಣ ನಮಗೆ ಇದರ ಬಗ್ಗೆ ಒಂದು ಪರಿಚಯ ಇರುವುದಿಲ್ಲ. ಇಲ್ಲಿ ಬಂದ ಮೇಲೆ ನಮಗೆ ಇಂಥ ಒಂದು ಐಟಮ್ ಇರ್ತದೆ, ಇಂಥ ಎಲೆಯಿಂದ ಇಂಥ ಐಟಮ್ ಮಾಡ್ತಾರೆ, ಇಂಥ ಗೆಡ್ಡೆಯಿಂದ ಇಂಥ ಐಟಮ್ ಮಾಡ್ತಾರೆ ಅಂತ ನಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾದ್ದು. ಆದ ಕಾರಣ ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ಉತ್ತಮ ಎಲ್ಲರನ್ನು ಸೇರಿಸಿಕೊಂಡು ಗ್ರಾಮ ಮಟ್ಟದ ಎಲ್ಲ ಗ್ರಾಮ ಪಂಚಾಯತ್ಗಳನ್ನು ಒಟ್ಟುಗೂಡಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಲಿ. ಭಾಳ ಸಂತೋಷ ಆಗ್ತಾ ಇದೆ ಈ ಒಂದು ಆಟಿ ಕೂಟದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ 2ನೇ ವರ್ಷ ಈ ಒಂದು ಆಟಿ ಕೂಟವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀನಿ. ನಾನು ಈ ಒಂದು ಕಾರ್ಯಕ್ರಮವನ್ನು ದೃಶ್ಯ ಮಾಧ್ಯಮದ ಮುಖಾಂತರ ಕಳೆದ ವರ್ಷ ನಾನು ವೀಕ್ಷಿಸಿದೆ. ಭಾಳ ಅದ್ಧೂರಿಯಾಗಿ ತಾಲೂಕಿನ ಎಲ್ಲ ಒಕ್ಕೂಟದ ಸದಸ್ಯರುಗಳ ಭಾಗವಹಿಸುವಿಕೆಯೊಂದಿಗೆ
ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಯೋಜನೆ ಆಗಿದೆ. ಬಹುಶಃ ಈ ಒಂದು ಆಟಿ ತಿಂಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಭಾಗದಲ್ಲಿ ಸಹ ಆಟಿಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಎಲ್ಲರ ಉದ್ದೇಶ ಒಂದೇ, ಈ ಆಟಿಯ ಮಹತ್ವವನ್ನು ಈಗಿನ ಯುವ ಪೀಳಿಗೆಗೆ ಕೊಡತಕ್ಕಂಥದ್ದು ಮುಖ್ಯ ಉದ್ದೇಶ. ಇದೊಂದು ಉತ್ಸವ ಅಲ್ಲ, ಆಟಿ ಅಂತ ಹೇಳ್ತಕ್ಕಂಥ ಈ ಹಿಂದೆ ಆಟಿ ನಾವು ಎಲ್ಲ ಸಣ್ಣದಿರುವಾಗ ಈ ಆಟಿ ಬಹಳ ಕಷ್ಟದಲ್ಲಿ ಸಾಗ್ತಾಯಿತ್ತು. ಈ ಆಟಿ ಒಂದು ತಿಂಗಳು ಈಗ ಅದನ್ನು ಒಂದು ನೆನಪಿಸುವ ಕಾರ್ಯಕ್ರಮವಾಗಿ ಮಾಡ್ತಾ ಇದ್ದಾರೆ. ಬಹುಶಃ ನಾವು ಎಲ್ಲ ಅಕಾಡೆಮಿ ಇರ್ಬೋದು, ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಈ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ನಾವು ಅರೆಭಾಷೆ ಅಕಾಡೆಮಿ ವತಿಯಿಂದ ಯಾರೆಲ್ಲ ಈ ಒಂದು ಸಂಘ ಸಂಸ್ಥೆಗಳು ಆಟಿ ಉತ್ಸವವನ್ನು ಆಟಿ ನೆನಪನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೇವೆ, ಅವರಿಗೆಲ್ಲ ಒಂದು ಧನ ಸಹಾಯವನ್ನು ನೀಡತಕ್ಕಂಥದ್ದು ಅಥವಾ ನಾವು ಜೊತೆಯಾಗಿ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ನಮಗೆ ಆಟಿ ಗಮ್ಮತ್ತು ಬಂದಿತ್ತು ಇಲ್ಲಿ ಹೇಗೆ ನಮಗೆ ಆ ವಿಚಾರ ಗೊತ್ತಾಯಿತು. ಫಸ್ಟು ನಾವು ಮೇಡಮ್ ಅವರು ಹೇಳಿದಂಗೆ ನಾವೆಲ್ಲ ಘಟ್ಟದ ಕಡೆ ಅಂದರೆ ತುಮಕೂರು, ಈ ಕಾರ್ಯಕ್ರಮಗಳೆಲ್ಲನೂ ಆಟಿ ಕೂಟ ಅದು ಇದು ನಮಗೆ ಎಲ್ಲ ಆ ಟೈಮ್ನಾಗೆ ಹೊಸದು. ಸುಮಾರು ನನಗೆ ಇಲ್ಲೇ ಬಂದು ಸುಮಾರು 24 ವರ್ಷ ಈ ದಕ್ಷಿಣ ಕನ್ನಡನೇ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ವರ್ಕ್ ಮಾಡ್ತಾಯಿದ್ದು. ಹಾಗಾಗಿ ಮಾಡೋವಂಥ ಸಂದರ್ಭದಲ್ಲಿ ಈ ಮಹಾಲಯ ಅಮಾವಾಸ್ಯೆ ಬಂತು ಅಂದರೆ ಭೀಮನ ಅಮಾವಾಸ್ಯೆ ಬಂತು ಅಂದ ತಕ್ಷಣ ಹಾಲು ಕುಡಿಯುವಂಥದ್ದು ಕುಡಿಸ್ತಾಯಿದ್ರು. ಸಿಬ್ಬಂದಿಗಳೆಲ್ಲ ನಮ್ಮ ತಾಲೂಕ್ ಪಂಚಾಯತಿನಲ್ಲಿ ಕೆಲಸ ಮಾಡೋಂಥ ಸಿಬ್ಬಂದಿಗಳಲ್ಲಿ ಕೊಡ್ತಾಯಿದ್ರು, ಕುಡಿತಾಯಿದ್ದೆ. ಹಾಗಾಗಿ ಯಾವುದೇ ರೀತಿ ಈ ಥರ ಕಾರ್ಯಕ್ರಮಗಳು ನಾವು ಯಾವುದೂ ಸಹ ಮಾಡ್ತಾ ಇರಲಿಲ್ಲ. ಸೊ ಮಾಡೋವಂಥ ಸಂದರ್ಭದಲ್ಲಿ ಒಂದು ಬೇರೆ ಬೇರೆ ನಮ್ಮ ತಾಲೂಕಲ್ಲಿ ಒಂದು ವಿಶೇಷವಾಗಿ ನಮ್ಮ ಸುದ್ದಿ ಪತ್ರಿಕೆಯರ ಒಂದು ಪ್ರಾರಂಭದಲ್ಲಿ ಅವರು ನಮಗೆ ಈ ಬುನಾದಿ ಹಾಕ್ಕೊಟ್ರು. ಹೇಗೆ ಅಂತಂದರೆ ಅವರ ಒಂದು ಚಾನಲಲ್ಲಿ ಪ್ರಪ್ರಥಮವಾಗಿ ಹಾಕಿದ್ರು. ಹೇಗೆ ಅಂತಂದರೆ ಈ ಆಟಿಕೂಟ ಗಮ್ಮತ್ತು ಸಂಬಂಧಪಟ್ಟಂಗೆ ಅವ್ರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು ನಾನು ಸ್ವಲ್ಪ ಕಾಪಿ ಮಾಡ್ಕೊಂಡೆ. ಅದನ್ನು ನಾನು ಯಾಕೆ ನನ್ನ ತಾಲೂಕಲ್ಲಿಗೆ ಸಂಬಂಧಪಟ್ಟಂಗೆ ಸುಮಾರು 691 ಸ್ವಸಹಾಯಕ ಗುಂಪುಗಳು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿದೆ. ಇಷ್ಟು ಪಂಚಾಯತಿ ಸದಸ್ಯರುಗಳು ಎಲ್ಲ ಸ್ವಸಹಾಯಕ ಗುಂಪಿನ ಪದಾಧಿಕಾರಿಗಳು ಇಷ್ಟು ಚೆನ್ನಾಗಿ ಅವರ ವ್ಯಾಪ್ತಿನಲ್ಲಿ ನಡೆಯುವಂಥ ಚಟುವಟಿಕೆಗಳು ಏನಾಗ್ತಿದೆ ಅಂದರೆ ಇದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಸಿಗುವಂತಹ ಇತರ ರೀತಿಯ ಸೊಪ್ಪುಗಳನ್ನ ಬಳಸಿ ಒಂದು ವಿಶೇಷ ರೀತಿಯಲ್ಲಿ ಆಟಿ ಗಮ್ಮತ್ತು ನಾವ್ಯಾಕೆ ಮಾಡಬಾರ್ದು ಅನ್ನುವ ನಿಟ್ಟಿನಲ್ಲಿ ನಾವು ಎಲ್ಲ ಸ್ವಸಹಾಯಕ ಗುಂಪಿನ ಸುಮಾರು 691 ಗುಂಪಿನವ್ರನ್ನ ಒಳಗೊಂಡಂತೆ MBK LCRP ಅಧ್ಯಕ್ಷರು, GPLF, TPLF ಅಂತ ಎಲ್ಲರನ್ನೂ ಒಂದು ಸಭೆಯನ್ನು ಮಾಡಿಕೊಂಡು ನಾವು ಈ ಒಂದು ಕಾರ್ಯಕ್ರಮನ ನಾವು ಇಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ನಾವು ಪ್ರಾರಂಭದಲ್ಲಿ ನಮ್ಮ ಶ್ವೇತಾ ಆಗಿರ್ಬೋದು, ನಮ್ಮ ತಾಲೂಕ್ ಪಂಚಾಯತಿನ ಟೀಮ್ನವರು ಶ್ವೇತಾ ಬಳಗ, ಮೇರಿ ಆಗಿರ್ಬೋದು, ನಮ್ಮ ಎಲ್ಲ ರೂಪ ಆಗಿರ್ಬೋದು, ನಿಧಿ ಆಗಿರ್ಬೋದು, ಇವರೆಲ್ಲರೂ ಒಂದು ಕೂತ್ಕೊಂಡು ಈ ನಾವು ಎಲ್ಲ ಸ್ವಸಹಾಯಕ ಗುಂಪನ್ನ ಬಳಸ್ಕೊಂಡು ಇಲ್ಲೇ ತಾಲೂಕಲ್ಲೇ ಚೆನ್ನಾಗಿ ಮಾಡೋಣ ಅನ್ನೋ ರೀತಿಯಲ್ಲಿ. ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ತಮ್ಮನ್ನು ಆಹ್ವಾನ ಮಾಡಿದ್ವಿ. ಇಲ್ಲಿ ಇವತ್ತು ಆಟಿ ಉತ್ಸವವನ್ನು ನಾವು ಯಾಕೆ ಆಚರಿಸ್ತಾ ಇದ್ದೇವೆ, ಅದರ ಏನು ಮಹತ್ವ ಏನು ಅಂತ ಹೇಳೋದನ್ನು ಈಗಾಗಲೇ ಎಲ್ಲರೂ ನಿಮಗೆ ಹೇಳಿದ್ದಾರೆ. ನಾನು ಅದನ್ನು ಪುನಃ ವಿವರಿಸಲಿಕ್ಕೆ ಹೋಗೋದಿಲ್ಲ, ಸಮಯ ಬಹಳ ವಿಳಂಬ ಆಗಿದೆ. ಆದರೆ ನಾವು ಈ ಕಾಲಘಟ್ಟದಲ್ಲಿ ಕೂಡ ನಾವೊಂದಿಷ್ಟು ಜನ ಸೇರಿಕೊಂಡು ಈ ರೀತಿಯ ಹಳೆಯ ನೆನಪುಗಳನ್ನು ಮತ್ತು ಹಳೆಯ ಸಂಗತಿಗಳನ್ನು, ಹಳೆಯ ವಿಚಾರಗಳನ್ನು ನಾವು ನೆನಪಿಸಿಕೊಂಡು ಅದನ್ನು ಆಚರಿಸುವಂಥದ್ದು ಬಹಳಷ್ಟು ಒಂದು ದೊಡ್ಡ ಸಂಗತಿ. ಏನಾಗಿದೆ ಅಂತ ಹೇಳಿದರೆ, ಈ ಕಾಲಘಟ್ಟದಲ್ಲಿ ಎಲ್ಲವನ್ನ ಹಿರಿಯರು ಏನು ಯಾವ ಉದ್ದೇಶಗಳಿಗೆ ಇಂಥ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದರು ಅಂತ ಹೇಳುವುದನ್ನು ನಾವು ಮರಿತಾ ಬಂದು ಆಧುನಿಕ ಒಂದು ವ್ಯವಸ್ಥೆಗಳಲ್ಲಿ ನಮ್ಮನ್ನು ನಾವು ಹಿಂದಿನ ಒಂದು ಸಂಗತಿಗಳನ್ನ ಮರೆಯುವಂಥ ಕೆಲಸಗಳಾಗ್ತಾ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಆಟಿಯಲ್ಲಿ ಆಚರಿಸುವಂತಹ ಒಂದು ಸಂಗತಿಗಳು ಬಹುಶಃ ನಾವು ಒಂದು ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ಒಳಗೊಂಡಂಥ ಒಂದು ಏನು ಗಿಡಮೂಲಿಕೆಗಳಿದೆ ಅಥವಾ ನಾವು ಮಾಡುವ ಆಹಾರದ ಪದ್ಧತಿಗಳಿದೆ, ಇದನ್ನು ಉಪಯೋಗಿಸಿಕೊಂಡು ನಮ್ಮನ್ನು ನಮ್ಮ ಆರೋಗ್ಯವಂತರನ್ನಾಗಿ ಮಾಡಿಕೊಳ್ಳಲಿಕ್ಕೆ ಬೇಕಾದ ಸಂಗತಿಗಳನ್ನು ಹಿಂದೆ ಅದನ್ನು ಮಾಡ್ತಾ ಇದ್ವಿ. ಅದನ್ನು ಈಗ ನಾವು ಪುನಃ ನೆನಪಿಸಿ ಇದನ್ನು ನಾವು ಏನು ಮಾಡ್ತಾ ಇದ್ದೇವೆ, ನಿಮಗೆಲ್ಲ ನನ್ನದು ವಿಶೇಷವಾಗಿ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಕೂಡ ನೀವು ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಮರಣಾನಂತರ
ಇತರರಿಗೆ ಹೊಸ ಜೀವನ ನೀಡಲು ಉಪಯುಕ್ತವಾದ ನನ್ನ ಅಂಗಗಳು ಹಾಗೂ ಅಂಗಾಂಶಗಳನ್ನು ದಾನ ಮಾಡುವುದಾಗಿ ನಾನು ಪ್ರತಿಜ್ಞೆ ಮಾಡುತ್ತೇನೆ. ನಮ್ಮ ದೇಶದಲ್ಲಿ ಅಂಗಾಂಗ ಮತ್ತು ಅಂಗಾಂಶಗಳ ಕೊರತೆಯನ್ನು ಮನಗಂಡು ನನ್ನ ಕುಟುಂಬದವರು, ಸ್ನೇಹಿತರು ಹಾಗೂ ಸಮಾಜದ ಇತರರನ್ನು ಸಹ ಮರಣಾನಂತರ ಅಂಗದಾನ ಮಾಡಲು ಪ್ರೇರೇಪಿಸುವ ಪ್ರಯತ್ನವನ್ನು ಮಾಡುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ. പക്ഷേ ಈ ಆಟಿ ತಿಂಗಳಲ್ಲಿ ವಿಶೇಷವಾಗಿ ನಮ್ಮ ವಿಶ್ವಾಸ ಏನಂದರೆ, ನಮ್ಮ ಮನೆಗೆ ಮತ್ತು ನಮ್ಮ ಊರಿಗೆ ಬಂದಿರತಕ್ಕಂಥ ಆ ಮಾರಿಯನ್ನು ಓಡಿಸ್ಬೋದು ಅಂತ ಹೇಳ್ತಕ್ಕಂಥದ್ದು, ರೋಗ ರುಜಿನಗಳನ್ನು ದೂರ ಮಾಡತಕ್ಕಂಥ ಒಂದು ತಿಂಗಳು. ಆ ತಿಂಗಳಲ್ಲಿ ಕಾಡಿನಲ್ಲಿ ಇರತಕ್ಕಂಥ ಹಲವಾರು ವೈಶಿಷ್ಟ್ಯವಾದಂಥ ಆ ಕಾಡು ಉತ್ಪನ್ನಗಳ ಪದಾರ್ಥಗಳಿರ್ಬೋದು, ಅದರಿಂದ ಆಗ್ತಕ್ಕಂಥ ಹಣ್ಣುಗಳಿಂದ ಬರತಕ್ಕಂಥ ಒಳ್ಳೆಯ ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಗಟ್ಟಿ ಮಾಡತಕ್ಕಂಥ ದಿವಸಗಳೆಲ್ಲ ನಾವು ಭಾಳ ಸಣ್ಣ ಪ್ರಾಯದಿಂದ ನೋಡಿದ್ದೇವೆ. ಆದರೆ ಇವತ್ತೆಲ್ಲ ಅದು ಒಂದು ಹಿಂದಿನ ಸಂಪ್ರದಾಯ ರೀತಿಯಲ್ಲಿ ಆಗ್ತಾ ಇಲ್ಲ. ಇವತ್ತೊಂದು ಉತ್ಸವ ಇದೆ, ಅದಕ್ಕೆ ನಾವು ಹೋಗ್ಬೇಕು ಅಂತೇಳಿ ಕೆಲವರು ಮಾಡ್ತಾರೆ. ಆದರೂ ಕೆಲವು ಕಡೆ ಸಣ್ಣ ಪ್ರಮಾಣದಲ್ಲಿ ಆ ಒಂದು ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಬಂದಿದ್ದೇವೆ. ದುಷ್ಟ ಶಕ್ತಿಗಳನ್ನು ಮತ್ತು ರೋಗ ರುಜಿನಗಳನ್ನು ಓಡಿಸುವುದರ ಮುಖಾಂತರ ಕೃಷಿ ಸಮಯ ಮಾಡ್ತಕ್ಕಂಥದ್ದಲ್ಲ. ಈ ಸಂದರ್ಭದಲ್ಲಿ ಯಾವುದೇ ಬೆಳೆ ಹೊಸ ಕೃಷಿಗಳನ್ನು ಯಾರೂ ಹೆಚ್ಚಾಗಿ ಮಾತನಾಡೋದಿಲ್ಲ. ಕೆಲವು ಕಡೆ ಗದ್ದೆಗಳನ್ನು ಅಥವಾ ನೇಜನ್ನು ತೆಗೆಯತಕ್ಕಂಥದ್ದು ಅಥವಾ ನಡತಕ್ಕಂಥ ಕೆಲಸಗಳಾದರೂ ಕೂಡ ಈ ತಿಂಗಳಲ್ಲಿ ಯಾವುದೇ ಮರಗಳನ್ನು ಗಿಡಗಳನ್ನು ನೆಡಬಾರ್ದು ಅಂತ ಹೇಳ್ತಕ್ಕಂಥವ್ರು ಕೂಡ ನಮ್ಮ ಹಿರಿಯರು ಹೇಳಿಕೊಂಡು ಬಂದಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಇಂತಹ ದಿವಸಗಳಲ್ಲಿ ಇವತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದ್ದು, ಈ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥದ್ದು, ಇವತ್ತು ನಮ್ಮ ಆಧುನಿಕ ಯುಗದಲ್ಲಿ ಹಳೆಯ ಸಂಸ್ಕೃತಿಗಳನ್ನು ನಾವು ಮರೆಯತಕ್ಕಂಥದ್ದು ಅಥವಾ ಅದನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಉತ್ಸವಗಳು, ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಅರೆಭಾಷಾ ಅಕಾಡೆಮಿಯ ಮುಖಾಂತರ ಇರ್ಬೋದು, ಬೇರೆ ಬೇರೆ ಇಲಾಖೆಯ ಮುಖಾಂತರ ನಮ್ಮ ಏನು ಸಂಸ್ಕೃತಿ ಇದೆ, ಭಾಷೆ ಇದೆ, ಸಂಪ್ರದಾಯ ಇದೆ, ಚಟುವಟಿಕೆಗಳಿದೆ, ಅದನ್ನು ನಾವು ನಡೆಸಿಕೊಂಡು ಬಂದಿದ್ದೇವೆ. ಇವತ್ತು ಈ ತುಳುನಾಡಿನಲ್ಲಿ ಈ ಆಟಿ ಕಳಂಜ ಉತ್ಸವ ಹೆಚ್ಚಾಗಿ ನಡೆಯತಕ್ಕಂಥದ್ದು. ತುಳು ಭಾಷೆ ಮಾತನಾಡ್ತಕ್ಕಂಥ ಈ ಪ್ರದೇಶದಲ್ಲಿ ಇದು ಬಿಟ್ಟರೆ ಇತರ ಭಾಗಕ್ಕೆ ಹೋದಾಗ ಆ ಪ್ರದೇಶದ ಏನು ಸಂಸ್ಕೃತಿ ಇದೆ, ಆ ಪ್ರದೇಶದ ಏನು ಭಾಷೆ ಮತ್ತು ಸಂಪ್ರದಾಯ ಇದೆ, ಆ ರೀತಿಯಲ್ಲಿ ಆ ಪ್ರದೇಶದಲ್ಲೂ ಕೂಡ ಇಂಥ ಸಂಸ್ಕೃತಿ ಚಟುವಟಿಕೆಗಳು ಈ ಮಳೆಗಾಲದ ಸಮಯದಲ್ಲಿ ನಡೀತಾ ಇದೆ. ಇವತ್ತು ಉತ್ತರ ಭಾರತಕ್ಕೆ ಹೋದಾಗ ಅಲ್ಲಿಯ ವಿಶಿಷ್ಟವಾದಂಥ ಪದ್ಧತಿಗಳಿದೆ, ಆಹಾರ ಪದ್ಧತಿಗಳಿದೆ. ಇವತ್ತು ನಮ್ಮ ತುಳುನಾಡಿನಲ್ಲಿ ಬಹುಶಃ ಕಾಸರಗೋಡು, ಕೊಡಗಿನ ಕೆಲವು ಭಾಗ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯನ್ನು ಒಳಗೊಂಡಂಥ ಕಾರವಾರದ ಆಸುಪಾಸು ಮತ್ತು ಹಾಸನದ ಆಸುಪಾಸಿನಲ್ಲಿ ಈ ಒಂದು ಉತ್ಸವವನ್ನು ಮಾಡ್ತಕ್ಕಂಥದ್ದು. ಈ ಒಂದು ಉತ್ಸವದ ಸಂದರ್ಭದಲ್ಲಿ ವೈಶಿಷ್ಟ್ಯವಾದಂಥ ವಸ್ತ್ರಗಳನ್ನು ನಾವು ಏನು ಅಡಿಕೆ ಮರದ ಟೊಪ್ಪಿಯನ್ನು, ಮುಟಾಳೆಯನ್ನು ಹಾಕಿಕೊಂಡು, ವಿವಿಧ ಗೆಜ್ಜೆಯನ್ನು ಕಟ್ಟಿಕೊಂಡು, ಮೈಗೆ ಬಣ್ಣವನ್ನೆಲ್ಲ ಹಾಕಿ ನಮ್ಮ ಮನೆಗಳಿಗೆಲ್ಲ ಹಿಂದಿನ ದಿನಗಳಲ್ಲಿ ಬರ್ತಾಯಿದ್ರು. ಆದರೆ ಇವತ್ತು ಅದರ ಸಂಖ್ಯೆ ಕಡಿಮೆ ಆಗಿದೆ. ಇವತ್ತು ಅಕ್ಟೋಬರ್ ತಿಂಗಳಲ್ಲಿ ದಸರಾ ಸಂದರ್ಭದಲ್ಲಿ ಅಥವಾ ಶ್ರೀಕೃಷ್ಣಾಷ್ಟಮಿಯ ದಿವಸಗಳಲ್ಲಿ ಬೇರೆ ಬೇರೆ ವೇಷಭೂಷಣಗಳ ಜನರು ಮನೆಗೆ ಬಂದು ತಮ್ಮ ಆ ಒಂದು ಸಂಪ್ರದಾಯವನ್ನು ಪರಿಚಯ ಮಾಡತಕ್ಕಂಥ ಕೆಲಸಗಳು ಭಾಳ ಹಿಂದೆ ಆಗ್ತಾಯಿದೆ. ಆದರೆ ಕ್ರಮೇಣವಾಗಿ ಅದೆಲ್ಲ ನಶಿಸ್ತಾ ಬಂದಿದೆ. ಕೆಲವರು ಅದು ಆ ಥರ ಮಾಡೋದು ನಾಚಿಕೆ ಅಥವಾ ಆ ಥರ ನಾವು ಮಾಡಬಾರ್ದು, ನಾವು ಇನ್ನೂ ಕೂಡ ಮುಂದುವರಿದಿದೆ ಅಂತ ಹೇಳ್ತಕ್ಕಂಥ ಒಂದು ಮನಸ್ಸಿಗೆ ಕೆಲವರಿಗೆ ಬಂದಿದೆ. ಬಹುಶಃ ಯಾರೇ ಎಷ್ಟು ದೊಡ್ಡವರಾದರೂ ಕೂಡ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ಹಲವಾರು ರೀತಿಯ ವೈಶಿಷ್ಟ್ಯಪೂರ್ಣವಾದಂಥ ವಿವಿಧ ಥರದ ಪದಾರ್ಥಗಳು ಮತ್ತು ಖಾದ್ಯಗಳು, ತಿಂಡಿ ತಿನಿಸುಗಳನ್ನು ಮತ್ತು ಊಟವನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ. ಇವರು ಹೇಳಿದರು. ಬಹುಶಃ ಭಾಳ ಜನ ತಾವೆಲ್ಲ ಬಂದಿದ್ದೀರಿ, ಸಹೋದರಿಯರು ಜಾಸ್ತಿ ಇದ್ದಾರೆ. ಬಹುಶಃ ಸಹೋದರರ ಸಂಖ್ಯೆ ಕಡಿಮೆ ಇದೆ. ವಿವಿಧ ಸಂಘದ ಸಖಿಗಳು ಮತ್ತು ಇತರ ನಮ್ಮ ಸಂಘ ಸಂಸ್ಥೆಗಳ ಸಹೋದರಿಯರು ತಾವೆಲ್ಲ
ರುಚಿಕರವಾದಂಥ ಆಹಾರವನ್ನು ಮಾಡಿ ತಂದಿದ್ದೀರಿ. ನಿಮಗೆಲ್ಲ ವಿಶೇಷವಾದಂಥ ಒಂದು ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಇವತ್ತು ಸರ್ಕಾರ ಇಂತಹ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥ ಮತ್ತು ಅದನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅರೆಭಾಷೆ ಅಕಾಡೆಮಿ ಇರ್ಬೋದು ಅಥವಾ ತುಳು ಅಕಾಡೆಮಿ ಇರ್ಬೋದು, ಬೇರೆ ಬೇರೆ ಅಕಾಡೆಮಿಗಳ ಮುಖಾಂತರ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.